ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ. ಟೆಕ್ನಾಲಜಿನ ಯಾಕೆ ಉಪಯೋಗ ಮಾಡಬಾರ್ದು ಈ ಸಂದರ್ಭದಲ್ಲ? ಯಾಕಂದರೆ 10-15 ವರ್ಷಗಳ ಹಿಂದೆ ನಡೆದಂತಹ ಉಗಿದಂತಹ ಘಟನೆಗಳು, ಅದು ರಾತ್ರಿಯಲ್ಲೂ ಅಂಜು ಮಾಡಿದಂಥ ವ್ಯಕ್ತಿಗೆ ಎಲ್ಲಿ ಉಗಿದಿರ್ತೀವಪ್ಪ ನಾವು? ಅಂದರೆ ದೊಡ್ಡ ಪ್ರಮಾಣದ ಇರ್ತದೆ ಭೂಮಿ, ಅದರಲ್ಲಿ ಒಂದು 100 ದೊಡ್ಡ ಸಂಖ್ಯೆನಲ್ಲ ನಿಸರ್ಗ ದೃಷ್ಟಿ ಇಟ್ಟುಕೊಂಡು. ಅವನ್ನೆಲ್ಲೋ ಹುಗಿದಿದ್ದಾನ, ನೋಡಿದಾನ, ಅವನ ತಲೆಯಲ್ಲಿ ಅದ, ಅದರಲ್ಲಿ ಸಿಗ್ತಾ ಇಲ್ಲ. ಒಂದು ಇವು ಹುಗಿದು ಬಂದ ಮೇಲೆ ಮತ್ತೆ ಸ್ಥಾನಾಂತರ ಆಗಿರ್ಬೋದು ಅವ್ರು ಯಾರು ಮಾಡಿಸಿದಂಥವ್ರು. ಯಾಕಂದ್ರೆ ಅವ್ರು ಯಾವಾಗಲೂ ಯಾರನ್ನೂ ನಂಬೋದಿಲ್ಲ. ಇದನ್ನು ಮಾಡಿಸಿದಂಥವ್ರು ಯಾರು? ನಾವು ಇವ್ರಿಗೆ ಯಾರು ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ ಈ ಮಾತನ್ನು. ಯಾರೋ ಇರ್ಬೋದು ಅವ್ರು, ಯಾರು ಈ ಅಪರಾಧಿ ಕೆಲಸ ಮಾಡ್ತಿರ್ತಾರೆ ಅವ್ರು ಯಾವಾಗಲೂ ಟಕ್ಕರಿರ್ತಾರೆ, ಎಚ್ಚರಿರ್ತಾರೆ. ಈ ವ್ಯಕ್ತಿಗಳಿಂದ ಉಳಿಸಿದ ಜಾಗದಲ್ಲಿ ಮತ್ತೆ ಸ್ಥಾನಾಂತರ ಮಾಡಿದ್ರ ಅನ್ನೋಂಥ ಒಂದು ಪ್ರಶ್ನೆನೂ ಅಲ್ಲಿ ಹೇಳ್ತದೆ. ಯಾಕಂದರೆ ಯಾರೂ ನಂಬೋ ಸ್ಥಿತಿಲ್ಲ. ಅವರು ದೊಡ್ಡ ಅಪರಾಧಗಳ ಮೇಲೆ ಅಪರಾಧ ಮಾಡ್ತಾ ಇದ್ದಾರೆ. ಇದನ್ನು ಮಾಡೋ ಬದಲಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಭಾಳ ಉತ್ತಮ ಇತ್ತೇನೋ. ಜಗತ್ತಿನಲ್ಲಿ ಉತ್ತಮ ಕೆಲಸ ಮಾಡಿ ತೋರಿಸಿ ಮಾಡಿದ್ದಾರೆ. ಬಟ್ ಇದನ್ನು ಮಾಡಿದವರು ನಿಶ್ಚಿತವಾಗಿ ಸಿಗೋದಂತ ಗ್ಯಾರಂಟಿ. ನೋಡ್ರಿ, ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೋಬೇಕು ನಾವೆಲ್ಲರೂ. ಅಸತ್ಯ ಅನ್ಯಾಯಗಳಿಗೆ ಒಂದು ಅಂತ್ಯ ಇದ್ದೇ ಇರ್ತದೆ. ಇದು ಅಂತ್ಯ ಅವು ಖಾಲಿ ಹೊತ್ತು ಬಂದು ನಿಂತದ್ದು. ಇವತ್ತು ನೋಡ್ರಿ, ನಿಧಾನಕ್ಕೆ ಒಬ್ಬೊಬ್ಬರು ಧೈರ್ಯ ಬಂದಿರಲಿಲ್ಲ ದೂರದಾರರಿಗೆ, ಅಲ್ಲಿಂದ ಲೋಕಲ್ ಜನಕ್ಕೆ ಧೈರ್ಯ ಬಂದಿರಲಿಲ್ಲ. ಈಗ ಒಬ್ಬೊಬ್ಬರು ಹೊರ ಬರ್ತಾ ಇದ್ದಾರೆ. ಇನ್ನು ಯಾರು ಈ ಅಧೈರ್ಯವಿದ್ದಾರೆ ಅವ್ರ ಪರ ಇದ್ದಂಥ ಜನ ಇದಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಅದಕ್ಕೆ ಮಂಜುನಾಥ್ ಗೌಡ ಯಾರು, ಇವನ ಈ ವ್ಯಕ್ತಿ ಯಾರು, ಇವನ ಬಗ್ಗೆ ಹಿಸ್ಟ್ರಿ ತೆಗೆದಾಗ ಎಂಥ ಇವರು ಲೋಪಡ ಮತ್ತು ದರಿದ್ರ ಭ್ರಷ್ಟ ಅಧಿಕಾರಿ ಅನ್ನೋದು ಫಿಕ್ಸ್ ಆಗ್ತಾ ನಡೆದದು. ಈಗ ಶಿವಮೊಗ್ಗದಲ್ಲಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಕೆಲಸ ಮಾಡೋದಿಲ್ಲ, ಯಾವ ರೀತಿ ದುಡ್ಡು ತಿಂತಿದ್ದ ಈ ಮನುಷ್ಯ ಅಂತೇಳಿ. ಇವು SITಗಳು ಹೆಂಗೆ ಸೇರ್ಕೊಂಡೇ ಬಂದಂತ ಇವತ್ತು ಪ್ರಶ್ನೆಗಳಿದ್ದಾವೆ. ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಅವ್ರು SITನಲ್ಲಿ ಅಂತ. ಆ ದೂರದಾರನ್ನು ಬೆಳೆಸುವಂಥದ್ದು, ಮತ್ತೇನು ಮಾಡುವಂಥದ್ದು, ಅವ್ರು ಯಾರ ಏನನ್ನು ಗುರುತಾಡಿಸುವಂಥದ್ದು, ಅವ್ನ ಫೋಟೋವನ್ನು ಕಳಿಸುವಂಥದ್ದು.